ನಂಗೆ ತುರ್ತಾಗಿ ಸ್ವಲ್ಪ ಹಣ ಬೇಕಾಗಿದೆ, ಏನ್ ಮಾಡ್ಲಿ? ರಾಜು, ಟೆನ್ಷನ್ ಬೇಡ. ಹಲವಾರು ಆಪ್ಗಳು ತಕ್ಷಣ ಲೋನ್ಸ್ ಕೊಡುತ್ತವೆ, ಕಾಗದ ಪತ್ರ ಅಥವಾ ಭದ್ರತೆ ಇಲ್ಲದೆ. ಹೌದಾ? ಬಹಳ ಒಳ್ಳೇದು. ಕಾಗದ ಪತ್ರಗಳಿಲ್ಲದೆ ಕೂಡ್ಲೆ ಹಣ. ಕ್ರೆಡಿಟ್ ಸ್ಕೋರ್ ಅನ್ನು ಚೆಕ್ ಮಾಡ್ತಾ ಇಲ್ಲ. ನಾನಂತೂ ಈಗ್ಲೇ 5,000 ರೂಪಾಯಿ ಲೋನ್ ತಗೋತೀನಿ. ಓಹೋ, ಎಷ್ಟು ಬೇಗ! ಸರ್, ನಮ್ಮಿಂದ ನೀವು ತಗೊಂಡ ಲೋನ್ ಸಲುವಾಗಿ ನೀವು 7,500 ರೂಪಾಯಿ ಪಾವತಿಸಬೇಕು. ಆದ್ರೆ ನಾನು 5,000 ರೂಪಾಯಿ ಲೋನ್ ತಗೊಂಡಿದ್ದು. 7,500 ರೂಪಾಯಿ ತುಂಬಾ ಹೆಚ್ಚಾಯ್ತು. ಸರ್, ನೀವಷ್ಟು ಹಣವನ್ನು ಪಾವತಿಸಲೇಬೇಕಾಗುತ್ತೆ ನೋಡಿ. ನಾನ್ ಅನ್ಕೊಂಡಿದ್ದೆ ಏನಂದ್ರೆ ಕಡಿಮೆ ಬಡ್ಡಿ ಜೊತೆ ಲೋನ್ ಚುಕ್ತಾ ಮಾಡಬಹುದು ಅಂತ. ಆದ್ರೆ ಈ ಆಪ್ ಅನೇಕ ಚಾರ್ಜಸ್ ಜೊತೆ ಜಾಸ್ತಿ ಬಡ್ಡಿ ವಸೂಲ್ ಮಾಡ್ತಿದೆ. ಈಗೇನ್ ಮಾಡ್ಲಿ? ಈ ಆಪ್ RBI ಜೊತೆ ನೋಂದಾಯಿತವಾಗಿದೆಯೇ ಅಥವಾ ಇವ್ರ ಬಳಿ ಬೇರೆ ಯಾವುದೇ ಕ್ರಮಬದ್ಧ ರಿಜಿಸ್ಟ್ರೇಷನ್ ಇದೆ ಅಂತ ಪರಿಶೀಲಿಸಿದ್ಯಾ? ಇಲ್ಲ, ಸಾಲದ ಅಗತ್ಯ ತುರ್ತು ಇತ್ತು, ಹೀಗಾಗಿ ಏನೂ ಚೆಕ್ ಮಾಡ್ಲಿಲ್ಲ. ನೋಡು, ಲೋನ್ ಕೊಡುವ ಫೈನಾನ್ಸಿಂಗ್ ಸಂಸ್ಥೆ NBFC RBI ನೋಂದಾಯಿತವಾಗಿದೆಯೇ ಅಥವಾ ಲೈಸೆನ್ಸ್ ಪಡೆದಿದೆಯೇ ಅನ್ನೋದನ್ನ ಪರಿಶೀಲಿಸಬೇಕು. ಛೇ, ನಾನದನ್ನು ಮೊದ್ಲೇ ಮಾಡ್ಬೇಕಾಗಿತ್ತು. ಜಾಗರೂಕರಾಗಿರಿ. ಅಕ್ರಮ ಲೋನ್ ಆಪ್ಗಳಿಂದ ಮೋಸ ಹೋಗಬೇಡಿ. ಮಾಡಬೇಕಾದದ್ದು, ಯಾವುದೇ ಆಪ್ ಅನ್ನು ಡೌನ್ಲೋಡ್ ಮಾಡುವಾಗ ಅಥವಾ ನಿಮ್ಮ ಮೊಬೈಲ್ ಫೋನಿನಿಂದ ಡೇಟಾ ಪಡೆಯಲು ಆಪ್ಗೆ ಅನುಮತಿ ನೀಡುವಾಗ ಎಚ್ಚರಿಕೆಯಿಂದಿರಿ. ಯಾವುದೇ ಕಂಪನಿಯ NBFCಯ ಅಪ್ಲಿಕೇಶನ್ನಿಂದ ಸಾಲ ಪಡೆಯುವ ಮೊದಲು RBI ಜಾಲತಾಣ www.rbi.org.in ನಿಂದ ಕಂಪನಿಯ NBFCಯ ನೋಂದಾವಣಿ ಸ್ಥಾನಮಾನವನ್ನು ಪರಿಶೀಲಿಸಿ ಷರತ್ತು ಮತ್ತು ನಿಯಮಗಳನ್ನು ಓದಿಕೊಳ್ಳಿ. ಘಟನೆಯನ್ನು ಸಮೀಪದ ಸೈಬರ್ ಅಪರಾಧ ಪೊಲೀಸ್ ಸ್ಟೇಷನ್ ಹಾಗೂ ರಾಷ್ಟ್ರೀಯ ಸೈಬರ್ ಅಪರಾಧ ರಿಪೋರ್ಟಿಂಗ್ ಪೋರ್ಟಲ್ cybercrime.gov.in ನಲ್ಲಿ ವರದಿ ಮಾಡಿ. ಮಾಡಬಾರದ್ದು, ಎಚ್ಚರಿಕೆಯಿಂದಿರಿ ಹಾಗೂ ಯಾವುದೇ ಮೊಬೈಲ್ ಆಪ್, ಯಾವುದೇ ಕಾಗದ ಪತ್ರ ಮತ್ತು ಕ್ರೆಡಿಟ್ ಸ್ಕೋರ್ ಅನ್ನು ಪರಿಶೀಲಿಸದೆ ಕ್ಷಿಪ್ರ ಸಾಲ ನೀಡುತ್ತಿದ್ದರೆ ಸಾಲ ತೆಗೆದುಕೊಳ್ಳಬೇಡಿ ಮತ್ತು ಯಾವಾಗಲೂ ಬಡ್ಡಿ ದರವನ್ನು ಪರಿಶೀಲಿಸಿ.